ಬೆಳಗಾವಿಯ ಬಿಮ್ಸ್ನಲ್ಲಿ ಇರೋದು ಒಂದೇ MRI ಸ್ಕ್ಯಾನಿಂಗ್ ಯಂತ್ರ. ಜಿಲ್ಲೆಯಲ್ಲಿದೆ 50 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ. ಸ್ಕ್ಯಾನ್ ಮಾಡಿಸಲಿಕ್ಕೆ ರೋಗಿಗಳ ಪರದಾಟ. ರಿಜಿಸ್ಟರ್ ಮಾಡಿಸಿ 15 ದಿನ ಕಾಯಬೇಕು. ರಿಪೋರ್ಟ್ಗೆ 1 ತಿಂಗಳು ಕಾಯಬೇಕು. ಬೇಕು ಇನ್ನೊಂದು MRI ಸ್ಕ್ಯಾನಿಂಗ್ ಯಂತ್ರ. ಬೆಂಗಳೂರಿನ ಹೊರತುಪಡಿಸಿ ನೆಕ್ಸ್ಟ್ ನೋಡೋದಾದ್ರೆ ದೊಡ್ಡ ಜಿಲ್ಲೆ ಅಂದ್ರೆ ಅದು ಬೆಳಗಾವಿ ಜಿಲ್ಲೆ. 18 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ, 18 ಜನ MLAಗಳಿದ್ದಾರೆ, 2 MP ಗಳು ಬರ್ತವೆ. ಆದ್ರೆ ಅಲ್ಲಿ ಸಮಸ್ಯೆಗಳಂತೂ ದೊಡ್ಡ ಮಟ್ಟದಲ್ಲೇ ಇದೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ಸಕಾಲಕ್ಕೆ ಸಿಗ್ತಾ ಇಲ್ಲ ಸ್ಕ್ಯಾನಿಂಗು. MRI ಸ್ಕ್ಯಾನ್ ಮಾಡಿಸೋಕೆ ರೋಗಿಗಳು ಪರದಾಟವನ್ನ ಮಾಡುವಂತ ಪರಿಸ್ಥಿತಿ ಇದೆ. ಇನ್ನೊಂದು ಮೆಷಿನ್ ಬೇಕು ಅಂತ ಜನರು ಆಗ್ರಹಿಸ್ತಾ ಇದ್ದಾರೆ. ಇನ್ನೊಂದು ಮೆಷಿನ್ MRI ಸ್ಕ್ಯಾನಿಂಗ್ ಮೆಷಿನ್ ಅನ್ನ ತರಿಸಿ ಅಂತ 15 ದಿನ ಕಾಯಬೇಕು. ಒಮ್ಮೆ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಅದಾದ್ಮೇಲೆ ರಿಪೋರ್ಟ್ ಬರೋಕ್ಕೆ 1 ತಿಂಗಳು ಕಾಯಬೇಕಂತ. ಹೇಗಿದೆ ಪರಿಸ್ಥಿತಿಯಲ್ಲಿ ಬೆಂಗಳೂರಿನ ಬಿಮ್ಸ್ ಆಸ್ಪತ್ರೆಯಲ್ಲಿ, ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ? ಆಗದೆ ಅಲ್ಲಿನ ಜನ ಯಾವ ರೀತಿಯ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಅಲ್ಲಿ ಪರಿಸ್ಥಿತಿ ಹೇಗಿದೆ ನೋಡ್ಕೊಂಬೋಣ. ಇಲ್ಲಿ ಸ್ವಲ್ಪ ಲೇಟ್ ಆಯ್ತು, ಡಿಲೇ ಆಗತ್ರಿ. ಎಲ್ಲ ಜನರಿಗೆ ತೊಂದರೆನೂ ಆಗತ್ತೆ. ಹೊರಗಡೆ ಮಾಡ್ಸಕ್ಕೆ 5,000 10,000 ಹಿಂಗೆ ಕೇಳ್ತಾರೆ. ಬಡವ್ರ ಬಗ್ಗೆ ಪಾಪ ರೊಕ್ಕ ಕೊಡಬೇಕು. ಇನ್ನೊಂದು MRI ಸ್ಕ್ಯಾನ್ ನೀವು ಅಲೌಟ್ ಮಾಡಿದ್ರೆ ಚಲೋ ಆಗುತ್ತೆ ಅಂತ. ಇದು ಬೆಳಗಾವಿ ಜಿಲ್ಲೆಯ ಬಿಮ್ಸ್ ಆಸ್ಪತ್ರೆ. ಇಲ್ಲಿ MRI ಸ್ಕ್ಯಾನಿಂಗ್ ಮಾಡಿಸೋಕೆ ಸಮಸ್ಯೆ ಇದೆ. ಕಾರಣ ರೋಗಿಗಳ ಸಂಖ್ಯೆಗೆ ಅನುಗುಣವಾಗಿ ಸ್ಕ್ಯಾನಿಂಗ್ ಮೆಷಿನ್ ಇಲ್ಲ ಎಂಬ ಆರೋಪ. ರಾಜ್ಯದ ಅತಿ ದೊಡ್ಡ ಜಿಲ್ಲೆಯಾದ ಬೆಳಗಾವಿಯಲ್ಲಿ 50 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. ನಿತ್ಯ 10 ರಸ್ತೆ ಅಪಘಾತಗಳು, ಜನರಿಗೆ ಬೆನ್ನು ನೋವು ಸೇರಿದಂತೆ ಅನೇಕ ಸಮಸ್ಯೆಗಳನ್ನ ಹೊತ್ತು ಜನ MRI ಸ್ಕ್ಯಾನಿಂಗ್ ಮಾಡಿಸೋಕೆ ಬರ್ತಾರೆ. ಇದರ ಜೊತೆಗೆ ಬಾಗಲಕೋಟೆ ಹಾಗೂ ಗೋವಾ ಭಾಗದಿಂದಲೂ ಸ್ಕ್ಯಾನ್ ಮಾಡಿಸೋಕೆ ರೋಗಿಗಳು ಇಲ್ಲಿಗೆ ಬರ್ತಾರೆ. ಆದ್ರೆ ಬಿಮ್ಸ್ ಆಸ್ಪತ್ರೆಯಲ್ಲಿರೋದು ಒಂದೇ MRI ಸ್ಕ್ಯಾನಿಂಗ್ ಯಂತ್ರ. ಹೀಗಾಗಿ ರೋಗಿಗಳು ರಿಜಿಸ್ಟರ್ ಮಾಡಿದ ಬಳಿಕ 15 ದಿನ ಕಾಯಬೇಕು. ಹಾಗೆಯೇ ರಿಪೋರ್ಟ್ ಪಡೆಯೋಕೆ 1 ತಿಂಗಳು ಕಾಯಬೇಕಾದ ಅನಿವಾರ್ಯತೆ ಇದೆ. ತಾಲೂಕದಾಗ ಜಿಲ್ಲಾ ತಾಲೂಕು ಇದು ಹಾಸ್ಪಿಟ್ಲಾಗ ಇಲ್ರಿ ಅದಕ್ಕೆ ಈಗ ಬೆಳಗಾವಿಗೆ ಬರ್ಕೊಟ್ಟಾರಿ. ಇಲ್ಲಿ ಬಂದೀವ್ರಿ ನಾವು MRI ಮಾಡ್ಸೋಕೆ ಬಂದೀವ್ರಿ. ಗೌರ್ಮೆಂಟ್ ಇಲ್ರಿ ಅದಕ್ಕಾಗಿ ಅವ್ರು ಅಲ್ಲಿಂದ ಇಲ್ಲಿ ಬರ್ಕೊಟ್ಟಾರಿ. ನಮಗೆ ಇಲ್ಲಿಗೆ ಬಂದೀವ್ರಿ ನಾವು. ಬಡ ಮಂದಿ ಎಲ್ಲ ಬರೀ ದೂರ ಬರ್ಕೊಡೋದು. ಮತ್ತು ಇಲ್ದ್ರ ಇಲ್ಲಿ ಬರೋದ್ರಿ, ಇಲ್ಲದ್ರ ಅಲ್ಲೇ ಪ್ರೈವೇಟ್ ಮಾಡಿಸಿದ್ರ ಸಿಕ್ಕಾಪಟ್ಟಿ ಇರೋಕ್ರಿ. ಬಡವರು ಇದ್ದಾರೆ, ಎಲ್ಲ ತೊಂದರೆನ ಆಗತ್ತದ್ರಿ ಭಾಳ. ಅದಕ್ಕೆ ನಾವು ಸವದತ್ತಿ ತಾಲೂಕು ತಡಸ್ಲೂರಿಂದ ಬಂದಿವಿ ಸರ್. ಈಗ ಬ್ಯಾಕ್ ಪೇನ್ ಇತ್ತು ಸರ್, ಅದಕ್ಕೆ ಗಾಡಿ ಮೇಲಿಂದ ಬಿದ್ದಿದ್ರಿ. ಇಲ್ಲಿ MRI ಅಂತ ತೋರ್ಸಕ್ಕೆ ಬಂದಿವಿ. ಈಗ 15 ಡೇಸ್ ಬ್ಯಾಕ್ ರೀ ಇಲ್ಲಿ ತೋರ್ಸ್ಕೊಂಡು ಹೋಗಿದ್ವಿ. ಅವಾಗಿಂದ ಪಾಳೆನೂ ಹಚ್ಚಿದ್ವಿ ಇಲ್ಲಿ MRI. ಆ ನಂತರ ಇಲ್ಲಿ ಸ್ವಲ್ಪ ಲೇಟ್ ಆಯ್ತು ರೀ, ಡಿಲೇ ಆಗತೈತ್ರಿ. ಎಲ್ಲ ಜನರಿಗೆ ತೊಂದರೆನೂ ಆಗತೈತ್ರಿ. ಇನ್ನೊಂದು MRI ಮಷೀನ್ ಅನ್ನೋದು ಇಲ್ಲಿ ಇನ್ನೊಂದಾದ್ರೆ ಜಲ್ದಿ ತೋರಿಸ್ಕೊಂಡು ಪೇಷಂಟು ಅವರು ಬೇಗನೆ ರಿಲೀಫ್ ಆಗ್ತಾರೆ. ನಮ್ದು ಸ್ವಲ್ಪ ಬ್ಯಾಕ್ ಪೇನ್ ಇತ್ತು ರೀ. ಬ್ಯಾಕ್ ಪೇನ್ ಇದ್ದಕ್ಕಾಗಿ MRI ಸ್ಕ್ಯಾನ್ ಮಾಡ್ಸಕ್ಕೆ ಬಂದಿದ್ದೀವಿ ರೀ. ನಮ್ಮದು ಕಿತ್ತೂರು ರೀ. ಕಿತ್ತೂರಿಂದ ಇಲ್ಲಿ ಮಾಡ್ಸ್ಕೊಂಡು ಬಂದಿದ್ರು. ಕಿತ್ತೂರು ಆಗೋದಿದೆ ನಮ್ದು ಕಡೆ ಅದಿಲ್ಲ ರೀ MRI ಸ್ಕ್ಯಾನದ್ದು. ಇಲ್ಲಿ ಅದು ಮಾಡ್ಸಕ್ಕೆ ಬಂದರು. ಇಲ್ಲಿ ಕೊಟ್ಟು 1 ತಿಂಗಳು ಆಯ್ತು ರೀ. ಮತ್ತು ಅವತ್ತಿಗಿಂದ ಇಲ್ಲಿ ಒಂದೇ MRI ಇದ್ದಕ್ಕಾಗಿ ಸ್ವಲ್ಪ ಸಮಸ್ಯೆ ಐತ್ರಿ. ಮತ್ತು ಬಡವ್ರಿಗೆ ಅದು ಪಾಪ ಸೀರಿಯಸ್ ಪೇಷಂಟ್ ಅದು ಬರ್ತಾರಲ್ಲ, ಅವ್ರಿಗೆಲ್ಲ ಸ್ವಲ್ಪ ಸಮಸ್ಯೆ ಆಕೈತ್ರಿ. ಅದಕ್ಕೆ ಇನ್ನೊಂದಾದ್ರೆ ಅನುಕೂಲ ಆಕೈತ್ರಿ ಅದು ಎಲ್ಲರಿಗೂ. ಹೊರಗಡೆ ಮಾಡ್ಸಕ್ಕೆ 5,000 10,000 ಹಿಂಗೆ ಕೇಳ್ತಾರೆ. ಮತ್ತು ಬಡವ್ರ ಬಗ್ಗೆ ಪಾಪ ರೊಕ್ಕ ಕೊಡಬೇಕು. ಬೆಳಗಾವಿ ನಗರದಲ್ಲಿ ಬಿಮ್ಸ್ ಹೊರತುಪಡಿಸಿ 5 ಕಡೆ ಖಾಸಗಿ MRI ಸ್ಕ್ಯಾನಿಂಗ್ ಯಂತ್ರಗಳಿವೆ. ಆದರೆ ಸ್ಕ್ಯಾನಿಂಗ್ ಮಾಡಿಸೋಕೆ 6 ರಿಂದ 12 ಸಾವಿರ ರೂಪಾಯಿ ಹಣ ಕೊಡಬೇಕಾಗುತ್ತೆ. ಹೀಗಾಗಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಇನ್ನೊಂದು ಸ್ಕ್ಯಾನಿಂಗ್ ಮೆಷಿನ್ ವ್ಯವಸ್ಥೆ ಮಾಡಿಸಬೇಕು ಅಂತ ಜನ ಹಾಗೂ ಸ್ಥಳೀಯ ಮುಖಂಡರು ಬೇಡಿಕೆ ಇಟ್ಟಿದ್ದಾರೆ. 1 ತಿಂಗಳಾಯಿತು. ಈಗ 1 ತಿಂಗಳಲ್ಲಿ ಈಗ ಅವ್ರು ಭಾಳ ನೋವು ತಿಂದಾರೆ. ಅವಾಗೇ ಒಂದು ಸ್ವಲ್ಪ ದೊಡ್ಡ ಆಗಿದ್ರೆ ಅದು ನೋವು ತಿನ್ನೋದಕ್ಕೆ ಅವಶ್ಯಕತೆನೇ ಇರ್ತಿದ್ದಿಲ್ಲ. ಒಂದು ವಿನಂತಿಯನ್ನು ಕೇಳ್ತೀನಿ ನಾನು ಗೌರ್ಮೆಂಟ್ದಿಂದ, ಇನ್ನೊಂದು MRI ಸ್ಕ್ಯಾನ್ ನೀವು ಅಲೌಟ್ ಮಾಡಿದರೆ ಚಲೋ ಆಗುತ್ತೆ ಅಂತ. ಈಗ ವೇಟ್ ಭಾಳ, 1 ತಿಂಗಳಿಂದ ವೇಟ್ ಮಾಡೋದು ಹಾಳಾಗತ್ತೈತಿ. ಅದಕ್ಕೆ 2 ಮೆಷಿನ್ಗಳು ಇಟ್ಕೊಂಡು ಕೂಡ ಅವರು 30 ದಿನಗಳ ಟೈಮ್ ಕೊಡ್ತಕ್ಕಂಥದ್ದು, ಜನಗಳನ್ನ ಪೇಷಂಟ್ಗಳನ್ನ ಕಾಯಿಸ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಹಾಗಾಗಿ ಅವರು ಕೂಡಲೇ ಬಂದವರಿಗೆ MRI ಸ್ಕ್ಯಾನಿಂಗಿಗೆ ಅನುವು ಮಾಡಿಕೊಡ್ತಕ್ಕ ಕೆಲಸವನ್ನು ಮಾಡಬೇಕು. ರೋಗಿಗಳನ್ನ 30 ದಿವಸ ಬಿಟ್ಕೊಂಡು ಬನ್ನಿ ಅಂತ ಹೇಳ್ತಕ್ಕಂಥದ್ದು ಕಾರ್ಯಸಾಧು ಅಲ್ಲ. ಅದನ್ನು ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅವಶ್ಯಕತೆ ಬಿದ್ದರೆ ನಾವು ಮುಂದಿನ ಸದನದಲ್ಲಿ ಪ್ರಶ್ನೆಗಳನ್ನ ಕೇಳಲಿಕ್ಕೆ ತಯಾರಿದ್ದೇನೆ.
ಇನ್ನಾದರೂ ಸ್ಥಳೀಯ ಶಾಸಕರು, ಸಂಸದರು ಸರ್ಕಾರದ ಮೇಲೆ ಒತ್ತಡವನ್ನ ತಂದು ಮತ್ತೊಂದು ಎಂಆರ್ಐ ಸ್ಕ್ಯಾನಿಂಗ್ ಯಂತ್ರವನ್ನ ಮಂಜೂರು ಮಾಡಿಸಬೇಕಿದೆ. ಈ ವಿಚಾರದಲ್ಲಿ ತಮ್ಮ ಬದ್ಧತೆಯನ್ನ ತೋರಿಸಬೇಕಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್, ಇರೋರೆಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳೇ ಬೆಳಗಾವಿ ಅಂತ ಬಂದಾಗ. ಒಂದು ಸರ್ಕಾರವನ್ನ ಕೆಡವಿ ಮತ್ತೊಂದು ಸರ್ಕಾರವನ್ನ ತರಲಿಕ್ಕೆ ತಾಕತ್ತಿರುವಂತ ರಾಜಕಾರಣಿಗಳಿದ್ದಾರೆ. ಇರೋರೆಲ್ಲ ಸಾಹುಕಾರಗಳೇ. ಇಂತಹ ಸಂದರ್ಭದಲ್ಲಿ ಆ ಸಮಸ್ಯೆಗಳು ಕಾಣಿಸ್ತಾ ಇಲ್ವಾ ಅಂತ? ಎಲ್ಲ ದೊಡ್ಡ ದೊಡ್ಡವರೇ ಬೆಳಗಾವಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ತಾರೆ, ದೊಡ್ಡ ದೊಡ್ಡ ಖಾತೆಗಳನ್ನೇ ಹೊಂದ್ಕೊಳ್ತಾರೆ. ಸರ್ಕಾರ ಕೊಡ್ಲಿಲ್ಲ ಅಂದ್ರೂ ಅವ್ರು ಬೇಕಾದ್ರೂ ಮಾಡ್ಬೋದು. ಆ ರೀತಿಯಾಗಿ ಆರ್ಥಿಕವಾಗಿಯೂ ಕೂಡ ಪ್ರಬಲರು. ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ಜನ ಇದಕ್ಕೆ? ಖಂಡಿತವಾಗ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಈ ಒಂದು ಸಮಸ್ಯೆ ಕಳೆದ ಹಲವು ವರ್ಷಗಳಿಂದ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಗಾವಿ ಅಷ್ಟೇ ಅಲ್ಲದೆ ಬಾಗಲಕೋಟೆ ಮತ್ತು ಗೋವಾ, ಮಹಾರಾಷ್ಟ್ರದ ಅನೇಕ ರೋಗಿಗಳು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ಮೇಲೆ ಅವಲಂಬಿತರಾಗಿದ್ದಾರೆ. ಸುಮಾರು 50 ಲಕ್ಷ ಜನಸಂಖ್ಯೆ ಉಳ್ಳಂತಹ ಜಿಲ್ಲೆಗೆ ಒಂದೇ ಎಂಆರ್ಐ ಸಾಕಾ ಅಂತಕ್ಕಂಥ ಪ್ರಶ್ನೆ ಇರತಕ್ಕಂಥದ್ದು. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯ 15 ತಾಲೂಕುಗಳಿಂದಲೂ ಕೂಡ ರೋಗಿಗಳು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಬರ್ತಾರೆ. ಇನ್ನು ಎಂಆರ್ಐ ಸ್ಕ್ಯಾನ್ ಯಾಕೆ ಇಷ್ಟೊಂದು ಅಂತಂದ್ರೆ, ಒಂದು ಏನು ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಮತ್ತೆ ಬೆನ್ನು ನೋವು, ಹೀಗೆ ಹಲವು ಕಾರಣಗಳಿಗೆ ಚಿಕಿತ್ಸೆಯನ್ನ ಪಡೆಯಕ್ಕೆ ಎಂಆರ್ಐ ಸ್ಕ್ಯಾನ್ ಕಡ್ಡಾಯವಾಗಿ ಬೇಕೇ ಬೇಕು. ಹಾಗಾಗಿ ಜನ ಎಂಆರ್ಐ ಸ್ಕ್ಯಾನ್ ಮಾಡಿಸಕ್ಕೆ ಈಗ ಮುಗಿಬಿದ್ದಿರತಕ್ಕಂಥದ್ದು. ಒಟ್ಟಾರೆ ಬೆಳಗಾವಿ ನಗರದಲ್ಲಿ 6 ಕಡೆ ಇದು ಒಂದು ಎಂಆರ್ಐ ಸ್ಕ್ಯಾನ್ಗಳು ಇರತಕ್ಕಂಥದ್ದು. ಯಾಕಂದ್ರೆ ಖಾಸಗಿಯಲ್ಲಿ ಎಂಆರ್ಐ ಸ್ಕ್ಯಾನ್ ಮಾಡಿದ್ರೆ 6 ರಿಂದ 10 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಹೀಗಾಗಿ ಬಿಮ್ಸ್ ಆಸ್ಪತ್ರೆಗೆ ರೋಗಿಗಳು ಬರ್ತಾರೆ, 9 ರಿಂದ 1200 ರೂಪಾಯಿಯನ್ನ ಇವರು ಚಾರ್ಜ್ ಮಾಡ್ತಾರೆ. ಬಡವರು ಮತ್ತು ಮಧ್ಯಮ ವರ್ಗದ ರೋಗಿಗಳಿಗೆ ಇದು ಸಾಕಷ್ಟು ಅನುಕೂಲ. ಹೀಗಾಗಿ ಬಿಮ್ಸ್ ಬಂದು ಏನು ಎಂಆರ್ಐ ಸ್ಕ್ಯಾನ್ ಮಾಡಿಸಿದ್ರೆ ಇಲ್ಲಿ 15 ದಿನ, 1 ತಿಂಗಳು ಕಾಯಬೇಕಾದಂತಹ ಸ್ಥಿತಿ ಇದೆ. ಇಲ್ಲಿ ಅಡ್ಮಿಟ್ ಆದಂತಹ ರೋಗಿಗಳಿಗೆ ತಕ್ಷಣಕ್ಕೆ ಎಂಆರ್ಐ ಸ್ಕ್ಯಾನ್ ಮಾಡಿ ಅವರಿಗೆ ರಿಪೋರ್ಟ್ ಅನ್ನು ಕೊಟ್ಟು ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಏನು ಹೊರ ರೋಗಿಗಳು ಬರ್ತಾರೆ ಅವರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಏನು ಬಾಗಲಕೋಟೆ ಸೇರಿದಂತೆ ದೂರದ ಊರುಗಳಿಂದ ಬಂದವರು 2-3 ದಿನಗಳ ಕಾಲ ಇಲ್ಲಿ ಉಳಿದು ಸ್ಕ್ಯಾನ್ ಮಾಡುವಂತಹ ಸ್ಥಿತಿ ಇರ್ತಕ್ಕಂಥದ್ದು. ಏನು ಬಿಮ್ಸ್ ಆಸ್ಪತ್ರೆ ಈಗಾಗಲೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿರ್ತಕ್ಕಂಥದ್ದು. ಈ ಒಂದು ಆಸ್ಪತ್ರೆಗೆ 2 ಎಂಆರ್ಐ ಸ್ಕ್ಯಾನ್ ಬೇಕು. ಹೀಗಾಗಿ ಏನು ಸರ್ಕಾರ ಈ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು ಮತ್ತು ನಮಗೆ ಎಂಆರ್ಐ ಸ್ಕ್ಯಾನ್ ಕೊಡಬೇಕು ಅಂತಕ್ಕಂಥದ್ದು ರೋಗಿಗಳ ಬೇಡಿಕೆ ಆಗಿದೆ. ರೋಗಿಗಳು 15 ದಿನ, 1 ತಿಂಗಳು ಕಾಯಬೇಕಾದಂತದ್ದು. ಈ ಸಂದರ್ಭದಲ್ಲಿ ಅವರ ಇರ್ತಕ್ಕಂಥ ನೋವುಗಳು ಮತ್ತಷ್ಟು ಜಾಸ್ತಿ ಆಗುತ್ತೆ. ಈ ಸಂದರ್ಭದಲ್ಲಿ ಅವರು ಈ ಬೇರೆ ಚಿಕಿತ್ಸೆಯನ್ನು ಮೊರೆ ಹೋಗ್ತಾರೆ. ಹೀಗಾಗಿ ಸಾಕಷ್ಟು ಸೈಡ್ ಎಫೆಕ್ಟ್ಗಳು ಕೂಡ ಆಗ್ತಕ್ಕಂಥದ್ದು. ಹೀಗಾಗಿ ಸರ್ಕಾರದ ಮೇಲೆ ಇಲ್ಲಿನ ಜನಪ್ರತಿನಿಧಿಗಳು ಒತ್ತಡ ಇರಬೇಕಿದೆ. ಒಂದು ಸರ್ಕಾರವನ್ನ ಬದಲಿಸುವಂತದ್ದು ಮತ್ತು ಪ್ರಮುಖ ಖಾತೆ, ಪ್ರಮುಖ ಇಲಾಖೆಯನ್ನ ಪಡೆಯಲಿಕ್ಕೆ ಇಲ್ಲಿನ ರಾಜಕಾರಣಿಗಳು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಬಿಮ್ಸ್ ಆಸ್ಪತ್ರೆಗೆ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಯಾವುದೇ ರೀತಿ ಪ್ರಯತ್ನ ಮಾಡಿಲ್ಲ ಅಂತಕ್ಕಂಥದ್ದು ಸ್ಥಳೀಯರ ಆರೋಪವಾಗಿದೆ. ಈಗಾಗಲೇ ಬೆಳಗಾವಿಯಲ್ಲಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಅನೇಕ ಸಮಸ್ಯೆಗಳು ಈ ರೀತಿ ಇರ್ತಕ್ಕಂಥದ್ದು. ಏನು ಬಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಸ್ಕ್ಯಾನಿಂಗ್ ಆಗಿ ಹೇಗೆ ಜನ ಬರ್ತಾರೆ ಅಂತಕ್ಕಂಥ ಅಂಕಿಅಂಶ ನೋಡಿದಾಗ ಈ ವರ್ಷಕ್ಕಾಗಲೇ ಅರ್ಧ ವರ್ಷದಲ್ಲೇ ಸುಮಾರು 5200ಕ್ಕೂ ಹೆಚ್ಚು ಜನ ಎಂಆರ್ಐ ಸ್ಕ್ಯಾನ್ ಅನ್ನ ಈ ಒಂದು ಆಸ್ಪತ್ರೆಯಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಅಂಕಿ ಸಂಖ್ಯೆಗಳು ಆಲ್ಮೋಸ್ಟ್ ಡಬಲ್ ಆಗಿವೆ. ಇನ್ನಾದರೂ ಎಂಆರ್ಐ ಸ್ಕ್ಯಾನ್ ಅನ್ನ, ಮತ್ತೊಂದು ಸ್ಕ್ಯಾನರ್ ನ ಈ ಒಂದು ಆಸ್ಪತ್ರೆಗೆ ಸರ್ಕಾರ ನೀಡಬೇಕು ಅಂತಕ್ಕಂಥದ್ದು ಇಲ್ಲಿ ರೋಗಿಗಳ ಬೇಡಿಕೆಯಾಗಿದೆ. ಪೃಥ್ವಿರಾಜ್. ಚಂದ್ರಕಾಂತ್, ಈ ಒಂದು ವಿಚಾರ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇದೆಯಲ್ಲ, ಅಟ್ಲೀಸ್ಟ್ ಯಾವಾಗ್ಲಾದ್ರೂ ಪ್ರಸ್ತಾವನೆಯನ್ನಾದ್ರೂ ಸಲ್ಲಿಸಿದಾರ ಅಥವಾ ಜನ ಏನಾದ್ರೂ ಮಾತಾಡ್ಕೊಳ್ಳಿ, ನಾವು ಕೂಡ ಸೈಲೆಂಟ್ ಆಗಿರ್ತೀವಿ ಅನ್ನುವಂತ ರೀತಿಯಲ್ಲಿ ಆ ಬಿಮ್ಸ್ ಅಧಿಕಾರಿಗಳು ಕೂಡ ಸುಮ್ಮನಿದಾರ? ಪೃಥ್ವಿರಾಜ್, ಈಗಾಗಲೇ ಬಿಮ್ಸ್ ನಿಂದ ಈಗಾಗಲೇ ಪ್ರಸ್ತಾವನೆ ಈ ಹಿಂದೆನೂ ಸಲ್ಲಿಕೆಯಾಗಿತ್ತು, ಮತ್ತೊಮ್ಮೆ ಕೂಡ ಸಲ್ಲಿಕೆಯಾಗಿದೆ. ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಈಗ ಒಂದು ಸ್ಕ್ಯಾನರ್ ನ ಅನುಮತಿಯನ್ನು ಕೊಡಬೇಕಿದೆ. ಯಾಕಂದ್ರೆ ಇದು ಅಂತಿಮ ಹಂತದಲ್ಲಿ ಇದೆ ಅಂತಕ್ಕಂಥ ಮಾಹಿತಿಗಳನ್ನು ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಏನಿದೆ ಇದು ಗಣನೀಯವಾಗಿ ಏರಿಕೆ ಆಗ್ತಕ್ಕಂಥದ್ದು. ಯಾಕಂದ್ರೆ ಖಾಸಗಿ ಆಸ್ಪತ್ರೆಗಳಲ್ಲಿ ದರಕ್ಕೆ ಹೋಲಿಸಿದ್ರೆ, ಬಿಮ್ಸ್ ಆಸ್ಪತ್ರೆಯಲ್ಲಿ ದರಕ್ಕೆ ಹೋಲಿಸಿದ್ರೆ, ಹೀಗಾಗಿ ಬಡವರು, ಮಧ್ಯಮ ವರ್ಗದವರು ಮೊದಲ ಆಯ್ಕೆ ಬಿಮ್ಸ್ ಆಗಿರುತ್ತೆ. ಹೀಗಾಗಿ ಏನು ಕಳೆದ ಅನೇಕ ಚಂದ್ರಕಾಂತ್ ಮಾತನಾಡಿಸಿ ನಮ್ಮ ಜೊತೆ ಡಾಕ್ಟರ್ ಅಶೋಕ್ ಶೆಟ್ಟಿ ಅವರು, ಬಿಮ್ಸ್ ನ ಡೈರೆಕ್ಟರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ. ದೊಡ್ಡ ಜನಸಂಖ್ಯೆ ಇರುವಂತ ಜಿಲ್ಲೆ, ಇನ್ನೊಂದು ಎಂಆರ್ಐ ಸ್ಕ್ಯಾನಿಂಗ್ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹ ಕೇಳಿ ಬರ್ತಾ ಇದೆ. ಒಂದ್ ಕಡೆ ಒತ್ತಡ ಕೂಡ ಜಾಸ್ತಿ ಇರುವಂತದ್ದು. ಪ್ರಸ್ತಾವನೆ ಯಾವ ರೀತಿಯಾಗಿ ಸಲ್ಲಿಸಲಾಗಿದೆ? ಎಷ್ಟು ಬೇಕಾಗುತ್ತೆ ಸರ್? ಎಷ್ಟು ವೆಚ್ಚ ಆಗುತ್ತೆ ಅದಕ್ಕೆ? ಸರ್, ಅದು ಈಗ ಆಲ್ರೆಡಿ ಇನ್ನು ಒಂದು MRI ಮತ್ತೆ CT ಸ್ಕ್ಯಾನಿಗೆ ಗವರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗಿದೆ. 26.8 CR ಸ್ಯಾಂಕ್ಷನ್ ಆಗಿದೆ.
ಅದ DME ಅವ್ರ ಲೆವೆಲ್, ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಶನ್ ಅವ್ರ ಲೆವೆಲ್ ಅಲ್ಲಿ ಅದ ಟೆಂಡರ್ ಆಗ್ತದೆ. ಅದಕ್ಕೆ ಲೆಟರ್ ಬರ್ದಿದ್ದೇವೆ. ಆಲ್ಮೋಸ್ಟ್ ಇನ್ನೊಂದು 1.5 ಮಂತ್ಸ್ ಅಲ್ಲಿ ಬರ್ತದೆ ಸರ್ MRI. ಬೆಳಗಾಂ ದೊಡ್ಡ ಡಿಸ್ಟ್ರಿಕ್ಟ್. ಹಾ ಸರ್, ಟೆಂಡರ್ ಯಾವಾಗ ಆಗಿದ್ದು, ಪ್ರಸ್ತಾವನೆ ಯಾವಾಗ ಸಲ್ಲಿಸಿದ್ರಿ, ಯಾವಾಗ ಓಕೆ? ಪ್ರಸ್ತಾವನೆ ಈಗ ಕಳಿಸಿದ್ದೆವು. ಈಗ ಟೆಂಡರ್ ಈಗ ಮಾಡ್ತಾರೆ ಸರ್. ಈಗ ಅಲ್ಲಿ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾರೆ. DME 26 ಕೋಟಿ ಅಂದ್ರಲ್ಲ, ಅದು ಸ್ಯಾಂಕ್ಷನ್ ಆಗಿದೆಯಾ? ಸ್ಯಾಂಕ್ಷನ್ ಆಗಿದೆ, ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗಿದೆ. ಯಾವಾಗ ಆಗಿದೆ ಸರ್ ಅದು? ಸ್ಯಾಂಕ್ಷನ್ ಆಗಿ ಒಂದು 2 ಮಂತ್ಸ್ ಆಯ್ತು ಸರ್. ಈಗ 2 ಮಂತ್ಸ್, ಬಟ್ ಇನ್ನು ಟೆಂಡರ್ ಆಗಿಲ್ಲ. ಟೆಂಡರ್ ಮಾಡ್ತಾರೆ ಸರ್. ಈಗ ಆಲ್ರೆಡಿ ಬೇರೆ ಕಾಲೇಜ್ ಟೆಂಡರ್ ಮಾಡ್ತಾರೆ, ಇದರಲ್ಲಿಯೂ ಮಾಡ್ತಾರೆ. ಯೂಶಲಿ ಏನಾಗಿರ್ತದೆ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ಕಡೆಯಲ್ಲೂ ಬಿಮ್ಸ್ ಅಂದ್ರೆ ಒಂದೇ MRI ಮೆಷಿನ್ ಇರ್ತದೆ ಸರ್. ಬಟ್ ತಾಲೂಕ್ ಸೆಂಟರ್ ದಲ್ಲಿ, ಇಲ್ಲಿ ಬೆಳಗಾಂ ದೊಡ್ಡ ಡಿಸ್ಟ್ರಿಕ್ಟ್ ಆಗಿರೋದ್ರಿಂದ ಯಾವುದು ತಾಲೂಕ್ ಸೆಂಟರ್ ದಲ್ಲಿ MRI ಇಲ್ಲ ಆಕ್ಚುಲಿ. ಟೋಟಲಿ ಏನಾಗ್ತದೆ, ಎಲ್ಲಾ ಬೆಳಗಾಂ ಡಿಸ್ಟ್ರಿಕ್ಟ್ ನಿಂದ ನಮ್ಮಲ್ಲಿ ಬಿಮ್ಸ್ ಹಾಸ್ಪಿಟಲ್ಗೆ ಬರ್ತಾರೆ. ಮತ್ತೆ ಏನಾಗಿದೆ, ನಮ್ಮಲ್ಲಿ ಅದು MRI ಚಾರ್ಜಸ್ ಪ್ರೈವೇಟ್ ಕಂಪೇರ್ ಮಾಡಿದ್ರೆ, ಪ್ರೈವೇಟ್ ಅಲ್ಲಿ ಏನಾಗ್ತದೆ 7-8,000 ಇದೆ. ಹಾಗಾಗಿ ರೆಫರ್ಡ್ ಕೇಸಸ್ ನಮ್ಮಲ್ಲಿಗೆ ಬರ್ತದೆ, ಎಲ್ಲಾ ಕೇಸಸ್. ಹಾಗಾಗಿ ಸ್ವಲ್ಪ ವಿಳಂಬವಾಗ್ತದೆ. ಆಲ್ಮೋಸ್ಟ್ ನಾವು 16 hours MRI ಮೆಷಿನ್ ಅನ್ನ ರನ್ ಮಾಡ್ತೇವೆ. ಆದ್ರೂ ಸ್ವಲ್ಪ ಏನಾಗ್ತಿದೆ, ಟೈಮಿಂಗ್ ಜಾಸ್ತಿ ಇದು ಕೊಡ್ಬೇಕಾಗ್ತದೆ. ಇವಾಗ ಮತ್ತೊಂದ್ ಕಡೆ ರಿಜಿಸ್ಟ್ರೇಷನ್ ಆಗಿ ಅದಾದ್ಮೇಲೆ ಸ್ಕ್ಯಾನಿಂಗ್ ಕೂಡ ತುಂಬಾ ತಡ ಆಗ್ತದೆ. 1 ತಿಂಗಳಾದ್ಮೇಲೆ ರಿಪೋರ್ಟ್ ಬೇರೆ ಕಾಯ್ಬೇಕು, ಅದರಲ್ಲೂ ಕೂಡ ತುಂಬಾ ಡಿಲೇ ಆಗ್ತದೆ ಅನ್ನುವಂತ ಆರೋಪ ಕೂಡ ಇತ್ತು. ಇಲ್ಲ, ರಿಪೋರ್ಟಿಗೆ ಏನು ಡಿಲೇ ಆಗ್ತಾ ಇಲ್ಲ. ಯಾಕಂದ್ರೆ ಏನಾಗ್ತಿದೆ ಅಂದ್ರೆ, ರಿಪೋರ್ಟ್ ಇಮಿಡಿಯೇಟ್ಲಿ ಆಗ್ತದೆ. ಏನಾಗ್ತದೆ, ನಾವು ಅದು ಡೈಲಿ ನಾವು ಭಾಳ ಅಂದ್ರೆ ಡೈಲಿ 10-12 MRI ಆಗ್ತದೆ. ಯಾಕಂದ್ರೆ ಒಂದು MRI ಮಾಡ್ಲಿಕ್ಕೆ ಇದು 45 minutes ಇಂದ 1 hour ಬೇಕಾಗ್ತದೆ. ಹಾಗಾಗಿ ಮ್ಯಾಕ್ಸಿಮಮ್ ಅಂದ್ರೆ 15 MRI ಪರ್ ಡೇ ಆಗ್ತದೆ. ಹಾಗಾಗಿ ಸ್ವಲ್ಪ ಪೇಷಂಟ್ ವೇಟ್ ಮಾಡ್ಬೇಕಾಗ್ತದೆ. ಮತ್ತೆ ಉಳಿದಿದ್ದೆಲ್ಲ CT ಸ್ಕ್ಯಾನ್ ಮತ್ತೆ ಅಲ್ಟ್ರಾಸೋನೋಗ್ರಫಿ ಎಲ್ಲ ಫಾಸ್ಟ್ ಆಗ್ತದೆ. ಯಾಕಂದ್ರೆ CT ಸ್ಕ್ಯಾನು 2 ಮಿಷಿನ್ ಇದೆ ನಮ್ಮಲ್ಲಿ ಈಗ ಕಂಟಿನ್ಯೂಸ್ ಅದ ಆಪರೇಟ್ ಆಗ್ತಿರ್ತದೆ. ಮತ್ತೆ ಸ್ಕ್ಯಾನಿಂಗ್ ಮಿಷಿನು, ಅಲ್ಟ್ರಾಸೋನೋಗ್ರಫಿಯು 4 ಮಿಷಿನ್ ಇರೋದ್ರಿಂದ ಅದೇನು ಪ್ರಾಬ್ಲಮ್ ಇಲ್ಲ. ರಿಜಿಸ್ಟ್ರೇಷನ್ ಅದು ಅಂದ್ರೆ ರೋಗಿಗಳು ಬರುವಂತ ಆಧಾರದ ಮೇಲೆ ಅದು ನೀವು ಕೊಡ್ತಾ ಹೋಗೋದಾ? ಅಂದ್ರೆ ಇಲ್ಲಿ ಏನಾಗ್ತದೆ, MRI ಎಲ್ಲ ಹೊರಗಡೆ ಡಾಕ್ಟರ್, ಈಗ ಏನಾಗ್ತದೆ, ಹೊರಗಡೆ ಡಾಕ್ಟರ್ ಬರ್ಕೊಟ್ಟಿದ್ದದ್ದು ನಮ್ಮಲ್ಲೇ ಬರ್ತಾರೆ, ರೆಫರಲ್ ಕೇಸಸ್ ಅಂತಾರೆ. ಅಂದ್ರೆ ಈಗ ಏನಾಗ್ತದೆ, ಹೊರಗಡೆ ಒಂದು MRI ಕಾಸ್ಟ್ 8,000 ಇಂದ 6,000ದಿಂದ 12,000 ಆಗ್ತದೆ ಬೇರೆ ಬೇರೆ ಅದಕ್ಕೆ. ನಮ್ಮಲ್ಲಿ ಅದು ಬರೀ 1,500 ಇರೋದ್ರಿಂದ ಎಲ್ಲ ಜನ ಇಲ್ಲಿಗೆ ಬರ್ತಾರೆ. ಆ ತರ ಇರೋದ್ರಿಂದ ಸ್ವಲ್ಪ 1.5 ತಿಂಗಳಲ್ಲಿ ಆಗ್ಬೋದು. ಹಾಗಾದ್ರೆ ಆಗ್ತದೆ, 1.5 ತಿಂಗಳಲ್ಲಿ ಆಗ್ತದೆ. ಟೆಂಡರ್ ಕರೆದ್ರೆ ಮುಗ್ದೋಯ್ತು, ಇಲ್ಲಿ ಪ್ರೋಸೆಸ್ ಮುಗ್ದೋಯ್ತು ಆಗ್ತದೆ, ಇಮಿಡಿಯೇಟ್ಲಿ ಆಗ್ತದೆ. ಬೇಗ ಆದ್ರೆ ಸಾಕು ಸರ್. ಪಾಪ ತುಂಬಾ ಜನ ಬಡವರೆಲ್ಲ ಬಂದು ಕೇಳ್ಕೊಳ್ತಾ ಇದ್ರು. ಆಮೇಲೆ 1 ತಿಂಗಳಾದ್ರೂ ರಿಪೋರ್ಟ್ ಸಿಗ್ತಾ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ರು. ಅದೇನೇ ಇರ್ಲಿ, ನೀವು ಸ್ಪಂದಿಸ್ತಿದ್ದೀರಾ ಅಂತ ಅನ್ಕೊಂಡಿದ್ವಿ. ಬೇಗ ಅದೊಂದು ಮಾಡಿಸ್ಕೊಟ್ಬಿಡಿ ಸರ್. ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಹೊಸನಗರದಲ್ಲಿ ಇಲ್ಲ ಸರ್ಕಾರಿ ಬಸ್ ಸೌಲಭ್ಯ, ಖಾಸಗಿ ಬಸ್ಗಳದ್ದೇ ಇಲ್ಲಿ ದರ್ಬಾರ್. ಜನರಿಗೆ ಶಕ್ತಿ ಯೋಜನೆಯ ಸೌಲಭ್ಯವೇ ಸಿಗ್ತಾ ಇಲ್ಲ. ಸರ್ಕಾರಿ ಬಸ್ ಸೌಲಭ್ಯ ಮರೀಚಿಕೆ. ಶಕ್ತಿ ಯೋಜನೆ ರಾಜ್ಯದ ನಂಬರ್ 1 ಗ್ಯಾರಂಟಿ. ಅದು ಶಕ್ತಿ ಯೋಜನೆ ಯಾವ ಗ್ಯಾರಂಟಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗಿದೆಯೋ ಇಲ್ಲ, ಆದ್ರೆ ಶಕ್ತಿ ಯೋಜನೆ ಮಾತ್ರ ಸಾಕಷ್ಟು ಯಶಸ್ಸನ್ನ ತಂದುಕೊಟ್ಟಿರುವಂಥದ್ದು ಸರ್ಕಾರಕ್ಕೆ. ಮಹಿಳೆಯರಿಗೆ ಉಚಿತವಾಗಿ ಬಸ್ಗಳಲ್ಲಿ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಆದರೆ ಮಲೆನಾಡು ಭಾಗದಲ್ಲಿ ಮಾತ್ರ ಸರ್ಕಾರಿ ಬಸ್ಗಳಿಲ್ಲ. ಶಕ್ತಿ ಯೋಜನೆ ವರ್ಕೂ ಆಗ್ತಾ ಇಲ್ಲ. ಅಲ್ಲಿ ಬಸ್ಗಳಿಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಹೊಸನಗರದಲ್ಲಿ ಖಾಸಗಿ ಬಸ್ಗಳ ದರ್ಬಾರಿದೆ. ಜನಕ್ಕೆ ಶಕ್ತಿ ಯೋಜನೆಯ ಸೌಲಭ್ಯವೇ ಮರೀಚಿಕೆ ಆದಂತಾಗಿದೆ. ನಮಗೂ ಬೇಕು ಇಲ್ಲಿ ಗೌರ್ಮೆಂಟ್ ಬಸ್ಗಳನ್ನ ಹಾಕಿ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿನ ಮಹಿಳೆಯರು, ಜನರು ಕೇಳ್ತಾ ಇದ್ದಾರೆ. ಜನಕ್ಕೆ ಶಕ್ತಿ ಯೋಜನೆ ಉಪಯೋಗ ಆಗ್ತಾ ಇಲ್ಲ. ಸರ್ಕಾರದ ಮಹತ್ವ ಯೋಜನೆಗಳಲ್ಲಿ ಇದು ಕೂಡ ಒಂದು ಶಕ್ತಿ ಯೋಜನೆ. ಆದರೆ ಅಲ್ಲಿ ಬಸ್ ಇಲ್ದಲೇ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿನ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಯೋಜನೆಯನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂದರೆ ಬಸ್ಗಳು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಆಗ್ರಹ ಏನು, ಯಾವ ರೀತಿಯಾದಂಥ ಸಮಸ್ಯೆ ಇದೆ ನೋಡ್ಕೊಂಬರೋಣ. ಹೊಸನಗರ ಅನ್ನೋದು ಸೌಲಭ್ಯದಿಂದ ವಂಚಿತವಾಗಿರುವಂತ ಗ್ರಾಮ. ಗೌರ್ಮೆಂಟ್ ಬಸ್ ನ ಫೆಸಿಲಿಟಿ ನಮಗೆ ಇಲ್ಲ, ನಮಗೆ ಟೈಮಿಗೆ ಕರೆಕ್ಟ್ ಆಗಿ ನಮಗೆ ಸಿಗ್ತಾ ಇಲ್ಲ. ಮತ್ತೆ ಈ ಹೊಸನಗರ ತಾಲೂಕಲ್ಲಿ ಬಸ್ ಸ್ಟಾಪ್ ಕೂಡ ಇಲ್ಲ, ರಸ್ತೆ ವ್ಯವಸ್ಥೆ ಸರಿ ಇಲ್ಲ. ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕು ಕೇಂದ್ರ. ಇಲ್ಲಿ ಸರ್ಕಾರಿ ಬಸ್ ನಿಲ್ದಾಣವೇ ಇಲ್ಲ. ಇಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ಸುಳಿತಾ ಇಲ್ಲ. ರಾಜ್ಯಕ್ಕೆ ಅತಿ ಹೆಚ್ಚು ಮಳೆ ಸುರಿಯುವ ಪ್ರದೇಶ. ಲಿಂಗನಮಕ್ಕಿ ಜಲಾಶಯಗಳಿಗೆ ನೀರು ಹರಿಸುವ ಭೂಮಿ ಇದು.
ಆದರೆ ಇಲ್ಲಿನ ಜನರಿಗೆ ಮಾತ್ರ ಸರ್ಕಾರಿ ಸಾರಿಗೆ ವ್ಯವಸ್ಥೆ ಇಂದಿಗೂ ಗಗನಕುಸುಮ. ಪ್ರತಿನಿತ್ಯ ತಾಲೂಕು ಕಚೇರಿ, ಆಸ್ಪತ್ರೆ, ಶಾಲಾ ಕಾಲೇಜುಗಳಿಗೆ ಬರಬೇಕಾದ ವಿದ್ಯಾರ್ಥಿಗಳು, ಜನರು ಸರ್ಕಾರಿ ಬಸ್ಗಳಿಲ್ಲದೆ ತೀವ್ರ ಸಂಕಷ್ಟ ಎದುರಿಸ್ತಾ ಇದ್ದಾರೆ. ನಮ್ಗೆ ಏನು ಕೊರತೆ ಆಗ್ತಿದೆ ಅಂದ್ರೆ, ನಮ್ದು ಒಂದು ತಾಲೂಕು ಕೇಂದ್ರಗಳಿಗೆ ನಾವು ಇವತ್ತು ಹೋಗ್ಬೇಕು ಅಂತ ಅಂದ್ರೆ ಗೌರ್ಮೆಂಟ್ ಬಸ್ನ ಫೆಸಿಲಿಟಿ ನಮಗಿಲ್ಲ. ಅದು ನಮ್ಮ ಜಿಲ್ಲಾ ಕೇಂದ್ರದಿಂದ 1-2 ಬಸ್ ಇದಾವೆ, ಅದು ಸಹ ನಮಗೆ ಟೈಮಿಗೆ ಕರೆಕ್ಟ್ ಆಗಿ ನಮಗೆ ಸಿಗ್ತಾ ಇಲ್ಲ. ಸೊ ನಾವು ಸರ್ಕಾರಕ್ಕೆ ಕೇಳ್ಕೊಳೋದು ಏನು ಅಂತ ಅಂದ್ರೆ, ನಿಮ್ದು ಫೆಸಿಲಿಟಿಗಳು ನೀವು ಕೊಟ್ಟಿದ್ದೀರಾ, ಶಕ್ತಿ ಯೋಜನೆ ಆಗಿರ್ಬೋದು ಈ ಥರದ್ದು, ಬಟ್ ನಮಗೆ ಈ ತಾಲೂಕು ಜನರಿಗೆ ಈ ಯೋಜನೆಯ ಒಂದು ಅನುಭವ ಯಾರಿಗೂ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಯಾವುದೇ ರೀತಿ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ರೋಡು ದುರಸ್ತಿನ ಸರಿ ಮಾಡಲಿಲ್ಲ. ಆದಷ್ಟು ಬೇಗ ಈ ಸಮಸ್ಯೆಗಳನ್ನ ನಮ್ಮ ಹೊಸನಗರ ಕ್ಷೇತ್ರ ಜನರಿಗೆ ಸರಿ ಮಾಡಿಕೊಡ್ಬೇಕು. ಇಲ್ಲಿ ಹೊಸನಗರದ ಸಮಸ್ಯೆ ಏನಂತ ಹೇಳಿದ್ರೆ, ಈಗ ಬಸ್ ಫೆಸಿಲಿಟೀಸ್ ಏನು ಇಲ್ಲ. ಡೈಲಿ ದಿವಸಕ್ಕೆ 1 ಬಸ್ ಬರ್ತದೆ ಅಷ್ಟೇ, ಅದು ಟೈಮಿಂಗ್ಸ್ ಎಲ್ಲ ಇಲ್ಲ, ಯಾವಾಗ ಬರ್ತದೆ ಯಾವಾಗ ಹೋಗ್ತದೆ ಟೈಮಿಂಗ್ಸ್ ಅಂತ ಇಲ್ಲ. ಮತ್ತೆ ಈ ಹೊಸನಗರ ತಾಲೂಕಲ್ಲಿ ಬಸ್ ಸ್ಟಾಪ್ ಕೂಡ ಇಲ್ಲ, ರಸ್ತೆ ವ್ಯವಸ್ಥೆ ಸರಿ ಇಲ್ಲ, ವಿದ್ಯಾರ್ಥಿಗಳಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಉಂಟು. ನೀವು ಸರ್ಕಾರದ ಫೆಸಿಲಿಟೀಸ್ ಇದೆ, ಬಟ್ ಇಲ್ಲಿ ಯಾರು ಉಪಯೋಗಿಸ್ಕೊಳಕ್ ಆಗ್ತಾ ಇಲ್ಲ. ಇದು ಹೊಸನಗರ ತಾಲೂಕುಗಳಲ್ಲ, ಬಂದು ಒಂದು ಬೆಸ್ಟ್ ಫೆಸಿಲಿಟೀಸ್ ಆಗಲಿ, ಬಸ್ ಸ್ಟಾಪ್ ಮತ್ತೆ ರಸ್ತೆ ಸರಿಗಳನ್ನೆಲ್ಲ ಮಾಡ್ಬೇಕಂತ ಹೇಳಿ ಆಮೇಲೆ ಕೇಳ್ಕೊತೇನೆ. ಸರ್ಕಾರ ಮಹಿಳೆಯರಿಗಾಗಿ ಶಕ್ತಿ ಯೋಜನೆ ಜಾರಿಗೆ ತಂದಿದೆ. ಉಚಿತವಾಗಿ ಸಂಚಾರ ಮಾಡುವ ಭಾಗ್ಯವೇ ಮಹಿಳೆಯರಿಗಿಲ್ಲ. ಇಲ್ಲಿ ಖಾಸಗಿ ಬಸ್ ಮಾಲೀಕರ ಲಾಬಿಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸಂಪೂರ್ಣ ಶರಣಾಗಿದ್ದಾರೆ. ಹೊಸನಗರ ಅನ್ನೋದು ಒಂದು ಸೌಲಭ್ಯದಿಂದ ವಂಚಿತವಾಗಿರುವಂತ ಗ್ರಾಮ. ಸರ್ಕಾರಕ್ಕೆ ಇಲ್ಲಿಂದ ಜನಕ್ಕೆ ತೆರಿಗೆ ಬೇಕು, ಆದ್ರೆ ಅವರಿಂದ ಯಾವುದೇ ರೀತಿ ಸವಲತ್ತನ್ನ ಜನಕ್ಕೆ ಸಿಗ್ತಾ ಇಲ್ಲ. ಒಂದು ಯಾವುದೇ ರೀತಿ ಸರ್ಕಾರಿ ಅಧಿಕಾರಿಗಳನ್ನ ಭೇಟಿ ಮಾಡ್ಲಿಕ್ಕೆ ಆಗ್ಲಿ, ಅವರಿಂದ ಬಂದಿರೋ ಯೋಜನೆಗಳನ್ನ ಪಡಿಲಿಕ್ಕೆ ಆಗ್ಲಿ ಯಾವುದೇ ರೀತಿ ಅವರಿಗೆ ಅವಕಾಶ ಇಲ್ಲ. ಯಾಕೆ ಅಂದ್ರೆ ಮೂಲತಃ ಮುಖ್ಯ ಉದ್ದೇಶ ಇಲ್ಲಿ ಸಂಚಾರ ವ್ಯವಸ್ಥೆನೇ ಇಲ್ಲ. ಇಲ್ಲಿ ನಮಗೆ ಎಲ್ರಿಗೂ ಸಂಚಾರಕ್ಕೆ ಒಂದು ಸ್ವಾತಂತ್ರ್ಯ ಇದೆ. ಇದು ಒಂಥರ ಹೆಂಗೆ ಐತಂದ್ರೆ, ಸಂಚಾರ ವ್ಯವಸ್ಥೆನೇ ಇಲ್ದಂಗೆ, ಸಂಚಾರಕ್ಕೆ ಸವಲತ್ತೇ ಇಲ್ದಂಗೆ ಇಲ್ಲಿ ಕಟ್ಟಾಕ್ದಂಗೆ ಆಗಿದೆ ಇಲ್ಲಿ. ಸೊ ಇದಂತೂ ಬಹಳ ಶಾಪಗ್ರಸ್ತ ಆಗಿದೆ ಇದು ಹೊಸನಗರ ಅನ್ನೋದು. ಕೂಡಲೇ ಖಾಸಗಿ ಬಸ್ ಮಾಲೀಕರ ಲಾಬಿಗೆ ಬ್ರೇಕ್ ಹಾಕಿ ಸರ್ಕಾರಿ ಬಸ್ಗಳನ್ನ ಓಡಿಸಬೇಕಾಗಿದೆ. ಮಹಿಳೆಯರಿಗೆ ಅನುಕೂಲ ಮಾಡಿಕೊಡ್ಬೇಕಿದೆ. ವಿನಯ್ ಪುರದಾಳು, ನ್ಯೂಸ್ 18, ಶಿವಮೊಗ್ಗ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ರೋಡ್ಗಳು ಚೆನ್ನಾಗಿದ್ದಾವೆ, ಇಂಥ ಸಂದರ್ಭದಲ್ಲೂ ಕೂಡ ಸರ್ಕಾರಿ ಬಸ್ಗಳನ್ನ ಓಡಿಸ್ಲಿಕ್ಕೆ ಏನ್ ಪ್ರಾಬ್ಲಮ್ ಅಂತೆ? ಏನ್ ಹೇಳ್ತಾರೆ ಅಲ್ಲಿನ ಶಾಸಕರುಗಳು, ಯಾಕೆ ಸ್ಪಂದಿಸ್ತಾ ಇಲ್ಲ? ಪೃಥ್ವಿ ಏನು ಶಾಪಗ್ರಸ್ತ ತಾಲೂಕಂದನೇ ಹೆಸರುವಾಸಿಯಾಗಿರೋ, ಅದರಲ್ಲೂ ಕೂಡ ಮುಂದುವರೆದ ಜಿಲ್ಲೆ ಅಂತ ಆಗಿರುವಂತಹ ಶಿವಮೊಗ್ಗದಲ್ಲಿ ಈ ರೀತಿಯ ಪರಿಸ್ಥಿತಿ ಬಂದಿರೋದು ಒಂದು ರೀತಿಯಲ್ಲಿ ವಿಷಾದಕರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೊಸನಗರದಲ್ಲಿ ಇದುವರೆಗೂ ಕೂಡ ಅಭಿವೃದ್ಧಿ ಕಾರ್ಯಗಳು ಮರೀಚಿಕೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಏನು ರಾಜ್ಯದ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳ ಸ್ಥಿತಿಗತಿಯನ್ನ ನೋಡ್ತಾ ಹೋದ್ರೆ ಯಾವುದೇ ರೀತಿಯ ಯೋಜನೆಗಳು ಇಲ್ಲಿ ರೀಚ್ ಆಗ್ತಾ ಇಲ್ಲ ಅನ್ನೋ ಒಂದು ಮಾತುಗಳು ಕೇಳ್ಬರ್ತವೆ. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ಸರ್ಕಾರಿ ಏನು KSRTC ಬಸ್ಗಳೇನಿದಾವೆ ಅವುಗಳ ಸಂಚಾರ ಇಲ್ಲಿ ಕಡಿಮೆ ಅಂತ ಇರೋದು. ಯಾಕಂದ್ರೆ ಈ ತಾಲೂಕು ಕೇಂದ್ರಕ್ಕೆ ಒಂದು ಸುಸಜ್ಜಿತ ಬಸ್ ಸ್ಟ್ಯಾಂಡ್ ಕೂಡ ಇಲ್ಲ, ಜೊತೆಗೆ ಬಸ್ಗಳ ವ್ಯವಸ್ಥೆ ಕೂಡ ಇಲ್ಲ. ಅದರಿಂದಾಗಿ ಜನರು ಪರದಾಡ್ತಾ ಇದ್ದಾರೆ. ಹಾಗೆ ತಾಲೂಕು ಕಚೇರಿಗಳಿಗಾಗಿರ್ಬೋದು, ಹಾಗೆ ತಾಲೂಕಿನಲ್ಲಿರುವಂತಹ ಶಾಲಾ ಕಾಲೇಜುಗಳಿಗೆ ಓಡಾಡೋದಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಸರ್ಕಾರಿ ಬಸ್ ಇಲ್ಲದೆ ಖಾಸಗಿ ಬಸ್ಸಿನವರ ಲಾಬಿಯಿಂದಾಗಿ ಒಂದು ರೀತಿಯಲ್ಲಿ ಪರದಾಟ ಪಡ್ತಾ ಇದ್ದಾರೆ. ಏನು ಅಲ್ಲಿಯ ದಬ್ಬಾಳಿಕೆ ಆಗಿರ್ಬೋದು, ಹಾಗೆ ಕೆಲವೊಂದಿಷ್ಟು ಲಾಬಿಗಳಿಂದಾಗಿ ಸರ್ಕಾರಿ ಬಸ್ ಬರೋದಕ್ಕೂ ಕೂಡ ಬಿಡ್ತಾ ಇಲ್ಲ ಅನ್ನೋದು ಆರೋಪ ಕೇಳಿ ಬರ್ತಾ ಇದ್ರು. ಈ ಬಗ್ಗೆ ಹಲವಾರು ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಯಾವ ಏನು ಜನಪ್ರತಿನಿಧಿಗಳು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಇಲ್ಲಿ ಹೊಸನಗರ ಅನ್ನೋದು 2 ವಿಧಾನಸಭಾ ಕ್ಷೇತ್ರಕ್ಕೆ ವಿಂಗಡಣೆ ಆಗಿದೆ. ಅದರಲ್ಲಿ ತೀರ್ಥಹಳ್ಳಿ ಆಗಿರ್ಬೋದು, ಹಾಗೆ ಹೊಸನಗರ ಅಂದ್ರೆ ಸಾಗರ ಕ್ಷೇತ್ರಗಳಿಗೆ ಇದನ್ನ ಡಿವೈಡ್ ಮಾಡಿ ಕೊಡಲಾಗಿದೆ. ಹಾಗಾಗಿ 2 ಏನು MLAಗಳು ಬರ್ತಾರೆ, ಅವರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಅಧಿಕಾರಿಗಳು ಕೂಡ ಈ ಬಗ್ಗೆ ಯಾರು ಕೂಡ ಒಂದಷ್ಟು ಕಿಂಚಿತ್ತು ಏನು ತೋರ್ತಾ ಇಲ್ಲ ಅನ್ನೋದೊಂದು ಗೊತ್ತಾಗ್ತಾ ಇದೆ. ಆದ್ರೆ ಹೊಸನಗರ ಅನ್ನೋದು ಒಂದು ದೊಡ್ಡ ಮಟ್ಟದಲ್ಲಿ ಪ್ರವಾಸೋದ್ಯಮ ಕೇಂದ್ರ. ಇಲ್ಲಿ ಹಲವಾರು ಜನರು ಪ್ರವಾಸೋದ್ಯಮಕ್ಕೆ ಬರ್ತಾರೆ, ಹಲವಾರು ಪ್ರವಾಸಿ ತಾಣಗಳಿವೆ. ಆದ್ರೆ ಅಲ್ಲಿಗೆ ಹೋಗೋದಕ್ಕೂ ಕೂಡ ಯಾವುದೇ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿಲ್ಲ. ಇದರಿಂದಾಗಿ ಪ್ರವಾಸೋದ್ಯಮ ಕೂಡ ಕುಂಠಿತ ಆಗ್ತಾ ಇದೆ, ಹಾಗೆ ಅಲ್ಲಿಯ ವ್ಯಾಪಾರ ವಹಿವಾಟುಗಳು ಕೂಡ ಕುಂಠಿತ ಆಗ್ತಾ ಇದೆ ಅನ್ನೋ ಆರೋಪ ಕೇಳ್ಬರ್ತದೆ. ಹಾಗಾಗಿ ಸರ್ಕಾರಿ ಬಸ್ಗಳನ್ನ ಬಿಡಿ, ಹಾಗೆ ರಸ್ತೆಗಳನ್ನ ಮಾಡಿ, ಜೊತೆಗೆ ಒಂದು ಸರ್ಕಾರಿ ಬಸ್ ಸ್ಟ್ಯಾಂಡ್ ಅನ್ನ ಒಂದು ಮಾಡಿ ಅನ್ನೋ ಒಂದು ಮನವಿ ಕೂಡ ಈಗ ಸ್ಥಳೀಯರು ಮಾಡ್ತಾ ಇರೋದು. ಆದ್ರೆ ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ ಅನ್ನುವ ಆರೋಪ ಕೇಳ್ಬರ್ತಾ ಇದೆ. ಮುತುವರ್ಜಿ ವಹಿಸಬೇಕಾಗಿರುವಂತದ್ದು ಶಾಸಕರುಗಳು, ಅವ್ರ ಗ್ಯಾರಂಟಿಲೇ ಒಂದು ಮೈನಸ್ ಆಗ್ತಾ ಇದೆ. ಮಂತ್ರಿ ಸ್ಥಾನಕ್ಕೋಸ್ಕರ ಅಷ್ಟೆಲ್ಲ ಹೋರಾಟ ಮಾಡ್ತಾ ಇದಾರೆ. ಪಾಪ ಸರ್ಕಾರಿ ಬಸ್ ಬಿಡಿಸ್ಲಿಕ್ಕೆ ಆಗಲ್ವಂತ, ಕೇಳಿದ್ರೆ ಬಿಡಲ್ಲ ಅಂತಾರಂತ.
ಪೃಥ್ವಿ, ಈ ಬಗ್ಗೆನೂ ಕೂಡ ಹಲವಾರು ಬಾರಿ ಅಲ್ಲಿಯ ಸ್ಥಳೀಯರು ಎರಡೂ ಕಡೆ ಅಂದ್ರೆ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಇಬ್ಬರಿಗೂ ಕೂಡ ಮನವಿಯನ್ನ ಮಾಡಿದ್ದಾರೆ. ನಮ್ಮ ಊರಿಗೆ ಒಂದು ಸರ್ಕಾರಿ ಬಸ್ಗಳನ್ನ ಬಿಡಿ ಅನ್ನೋ ಒಂದು ಮನವಿಯನ್ನ ಮಾಡಿದ್ರು. ಯಾರು ಕೂಡ ಪಕ್ಷಾತೀತವಾಗಿ ಕೆಲಸ ಮಾಡಿದ್ರು ಕೂಡ ಯಾರು ಕೂಡ ಬರ್ತಾ ಇಲ್ಲ, ಮನವಿಯನ್ನ ಸಹಕರಿಸ್ತಿಲ್ಲ ಅನ್ನೋ ಆರೋಪ ಈಗಾಗಲೇ ಕೇಳಿ ಬರ್ತಾ ಇದ್ದು. ಹಾಗಾಗಿ ಈ ಏನು ಕ್ಷೇತ್ರ ಏನಿದೆ ಅದು ಹಿಂದುಳಿದಿದೆ ಅನ್ನೋ ಒಂದು ಮಾತುಗಳನ್ನ ಆಡ್ತಾ ಇರೋದು. ಆದ್ರೆ ಇಲ್ಲಿಯ ಜನರು ಈ ಹಿಂದೆ ಕೂಡ ಹಲವಾರು ಬಾರಿ ಪ್ರತಿಭಟನೆಯನ್ನ ಮಾಡಿದ್ರು, ಹಾಗೆ ಒಂದಿಷ್ಟು ಏನು ಪಾದಯಾತ್ರೆಗಳನ್ನ ಮಾಡಿದ್ರು. ಆದ್ರೆ ಧನ್ಯವಾದ ವಿನಯ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದೀವಲ್ಲ, ಹೊಸನಗರ ಜನ ಸರ್ಕಾರಿ ಬಸ್ಗಳನ್ನ ಬಿಡಿಸಿ ಇಲ್ಲಿ ಅಂತ ಕೇಳ್ತಾ ಇದ್ದಾರೆ. ಇನ್ನ ಮಹಿಳೆಯರು ಶಕ್ತಿ ಯೋಜನೆ ಅನ್ನುವಂಥದ್ದು ನಮಗೆ ಮೈನಸ್ ಆಗೋಗ್ಬಿಟ್ಟಿದೆ. ಇಲ್ಲಿ ಶಕ್ತಿ ಯೋಜನೆ ಫಲಾನುಭವಿಗಳು ನಾವು ಆಗ್ಬೇಕಾಗಿತ್ತು, ಆದ್ರೆ ಶಕ್ತಿ ಯೋಜನೆನೇ ಸಿಗ್ತಾ ಇಲ್ವಲ್ಲ ನಮ್ಗೆ ಅನ್ನುವಂಥದ್ರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೊಸನಗರ ಅಂದ್ರೆ ಯಾವಾಗ್ಲೂ ಮಲ್ತಾಯಿ ಧೋರಣೆ ಅಂತೆ, ಅದನ್ನ ಯಾರು ಕನ್ಸಿಡರೇ ಮಾಡಲ್ವಂತೆ. ಶಾಪಗ್ರಸ್ತ ತಾಲೂಕು ಅನ್ನುವಂಥ ರೀತಿಯಲ್ಲಿ ಕನ್ಸಿಡರ್ ಆಗ್ತಾ ಇದೆ. ಇನ್ನು ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಸರಿಯಾದಂಥ ಬಸ್ ಸ್ಟ್ಯಾಂಡ್ ಇಲ್ಲ, ಸರ್ಕಾರಿ ಬಸ್ಗಳು ಕೂಡ ಬರ್ತಾ ಇಲ್ಲ, ಬರೀ ಖಾಸಗಿ ಬಸ್ಗಳನ್ನೇ ಅವಲಂಬಿಸಬೇಕಾಗಿದೆ. ಮಕ್ಕಳೇ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಮಹಿಳೆಯರು, ಎಲ್ರಿಗೂ ಉಚಿತ 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 ಅಂತ ಹೇಳ್ತಾ ಇದ್ದೀರಲ್ಲ, ನಮಗೆ ಯಾವುದು ಸಿಗ್ತಾನೆ ಇಲ್ವಲ್ಲ ಅದು ಅನ್ನುವಂಥದ್ರ ಬಗ್ಗೆ ಅವರ ಆಕ್ರೋಶ ಇದೆ. ಅಲ್ಲಿನ ಜನಪ್ರತಿನಿಧಿಗಳು ಸ್ಪಂದಿಸುವಂತ ಕೆಲಸ ಮಾಡ್ತಾರ ಅಂತ. ಖಾಸಗಿ ಬಸ್ ಮಾಲೀಕರ ಲಾಭಿ ಆ ಕಾರಣಕ್ಕೋಸ್ಕರನೇ ಇಲ್ಲಿ ಸರ್ಕಾರಿ ಬಸ್ಗಳು ಬರ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ. ಯಾಕೆಂದ್ರೆ ಇಷ್ಟು ದಿನ ಆದ್ರೂ ಕೂಡ ಸರ್ಕಾರಿ ಬಸ್ಗಳು ಬರ್ತಾ ಇಲ್ಲ ಅಂದ್ರೆ ಖಾಸಗಿ ಬಸ್ ಮಾಲೀಕರ ಲಾಭಿ ಅಂತಾನೆ ಅನ್ಕೊಳ್ಬೇಕು. ಅಲ್ಲಿ ಮತ್ತೊಂದ್ ಕಡೆ ಇಚ್ಛಾಶಕ್ತಿ ಕೊರತೆ. ಏನಾಗಲ್ಲ, ಇಲ್ಲಿನ ಜನ ಅಲ್ವಾ, ಸೈಲೆಂಟ್ ಆಗಿರ್ತಾರೆ, ಏನ್ ಮಾಡಿದ್ರೆ ನಡೆಯುತ್ತೆ ಅನ್ನುವಂಥ ರೀತಿಯಾದಂಥ ಬೇಜವಾಬ್ದಾರಿತನ ಶಾಸಕರುಗಳಿಗೆ. ಮೇನ್ ಆಗಿ ಅಲ್ಲಿನ ಸಮಸ್ಯೆ ಬಗೆಹರಬೇಕು ಅಂದ್ರೆ ಶಾಸಕರುಗಳ ಮುತುವರ್ಜಿ ವಹಿಸಬೇಕು, ಇಲ್ಲ ಅಂದ್ರೆ ಇಲ್ಲ. ಇದು ಹೊಸನಗರದ ಪರಿಸ್ಥಿತಿ, ಶಿವಮೊಗ್ಗ ಜಿಲ್ಲೆ ಹೊಸನಗರದ ಪರಿಸ್ಥಿತಿ. ಇನ್ನ ಜನರ ಆಕ್ರೋಶ ಅಂತೂ ಸಾಕಷ್ಟು ವರ್ಷಗಳಿಂದ ಇದೆ. ಪಾದಯಾತ್ರೆ ಎಲ್ಲ ಮಾಡಿದ್ದಾರೆ, ಆದ್ರೂ ಕೂಡ ಸ್ಪಂದಿಸುವಂತ ಕೆಲಸ ಮಾತ್ರ ಆಗ್ತಾ ಇಲ್ಲ. ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದು ಶಕ್ತಿ ಯೋಜನೆ. ರಾಜ್ಯದಾದ್ಯಂತ ಸಾಕಷ್ಟು ಮಟ್ಟದಲ್ಲಿ ಪರಿಣಾಮ ಬೀರಿದೆ ಶಕ್ತಿ ಯೋಜನೆ. ನೋಡ್ತಾನೆ ಇದೀವಲ್ಲ, ಆಲ್ಮೋಸ್ಟ್ ಮಹಿಳೆಯರು ಯಾವ ಗ್ಯಾರಂಟಿ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರೋ ಬಿಟ್ರು, ಆದರೆ ಶಕ್ತಿ ಯೋಜನೆ ಮಾತ್ರ ತುಂಬ ಎಫೆಕ್ಟಿವ್ ಆಗಿ ಯೋಜನೆ ಯೂಸ್ ಆಗ್ತಾ ಇರುವಂಥದ್ದು. ಆದರೆ ಹೊಸನಗರದ ಮಹಿಳೆಯರಿಗೆ ಶಕ್ತಿ ಯೋಜನೆ ಯೂಸೇ ಆಗ್ತಾ ಇಲ್ಲ, ಯಾಕೆಂದ್ರೆ ಬಸ್ಸೇ ಇಲ್ಲ. ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಉಚಿತ ಬಸ್ ಅಂತ ಹೇಳಿದ್ರು DK ಶಿವಕುಮಾರ್ ಅವರು. ಅದು ಇಲ್ಲಿಲ್ಲ, ಏಕೆಂದ್ರೆ ಸರ್ಕಾರಿ ಬಸ್ ಇಲ್ಲ. ಅಲ್ಲಿ ಖಾಸಗಿ ಬಸ್ಗಳನ್ನೇ ಅವಲಂಬಿಸಬೇಕಾಗಿದೆ. ಖಾಸಗಿ ಬಸ್ಸನ್ನೇ ಅವಲಂಬಿಸಿ ವಿದ್ಯಾರ್ಥಿಗಳು ಹೋಗಬೇಕು, ಮಹಿಳೆಯರು ಹೋಗಬೇಕು, ದುಡ್ಡು ಕೊಟ್ಟೆ ಎಲ್ಲವೂ ಕೂಡ ಅಲ್ಲಿ ಸಂಚಾರವನ್ನ ಮಾಡಬೇಕಾಗಿದೆ. ಖಾಸಗಿ ಬಸ್ಗಳ ಮಾಲೀಕರ ಲಾಬಿಯಿಂದಾಗಿ ಇಲ್ಲಿ ಸರ್ಕಾರಿ ಬಸ್ಗಳು ಬರ್ತಾ ಇಲ್ಲ ಅನ್ನುವಂಥ ಪ್ರಮುಖ ಆರೋಪವನ್ನ ಆ ಭಾಗದ ವಿದ್ಯಾರ್ಥಿಗಳು, ಜನ ಮತ್ತು ಒಂದು ಕಡೆ ಮಹಿಳೆಯರು ಮಾಡ್ತಾ ಇದ್ದಾರೆ. ಸಾಕಷ್ಟು ಪಾದಯಾತ್ರೆ ಎಲ್ಲ ಆಗಿದ್ರೂ ಕೂಡ ಯಾರು ಸ್ಪಂದಿಸ್ತಾ ಇಲ್ಲ, ಯಾರು ಇದನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾ ಇಲ್ಲ. ಹೊಸನಗರ ತಾಲೂಕು ಅಂದ್ರೇನೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆ ಭಾಗದ ಜನರ ಕೂಗಾಗಿದೆ.